I wanna but I'm broken hearted. But I like to party. But ಗೈಸ್ ನೋಡಿ, ಇದೆ ನಾ ಕಲಿತಿರುವ ಕಾಲೇಜ್. ಅದು ಜೂನಿಯರ್ ಕಾಲೇಜ್ ವಿರಾಜಪೇಟೆ. ಇಲ್ಲಿ ನಾನು ಓದಿದ್ದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಕಾಲೇಜು ದಿನಗಳು ಎಲ್ಲ ಮುಗ್ದಿರುವ ಪ್ಲೇಸ್. ಇದೆಲ್ಲ ನಾನು ನೋಡಿದ್ರೆ ಒಂಥರ ಮೆಮೊರಿಬಲ್ ಅನಿಸುತ್ತೆ, ಏಕೆಂದರೆ ಎಷ್ಟೋ ವರ್ಷ ಆಯ್ತು ಈ ಕಡೆ ಬರೋದೆ. ಸೊ ಹಾಗಾಗಿ ಹಾಗೇ ಒಂದು ನನ್ನ ಕಾಲೇಜಿನ ಮೆಮೊರಿಬಲ್ ಇರುವಂಥ ವೀಡಿಯೋನ ಮಾಡುವ ಅಂತ ಹೇಳಿ ಬಂದಿದೆ ಇತ್ತಲ್ಲ, ಹಾಗೆ ಹಿಡ್ಕೊಂಡು ಹೋಗೋಣ ಅಂತ. ಇವಾಗ 10th ಮಕ್ಕಳಿಗೆ ಎಕ್ಸಾಮ್ ಇದೆ ಕಣತ್ತೆ, ಎಕ್ಸಾಮ್ ಆಗ್ತಾಯಿದೆ ಕಣತ್ತೆ. ಯಾರೂ ಇಲ್ಲ, ಸ್ವಲ್ಪ ಕಾಲೇಜ್ ಮಕ್ಕಳು ಕಾಣ್ತಾ ಇದೆ. ಸ್ವಲ್ಪ ಮಕ್ಕಳೆಲ್ಲ ಇದ್ದಾರೆ. ಎಷ್ಟು ಕೂಲಾಗಿದೆ ನೋಡಿ ಗೈಸ್. ಅದು ಬಂದು ಗ್ರೌಂಡ್, ಅಲ್ಲಿ ಆಟ ಆಡ್ತಾಯಿದ್ವಿ. ಸ್ಪೋರ್ಟ್ಸ್ ಎಲ್ಲ ಬಂದಾಗಲ್ಲ ಸಮ್ಮ ಇತ್ತು ಆಟಗಳೆಲ್ಲ. ಅದೆಲ್ಲ ಇವಾಗ ಮೆಮೊರಿ ಥರ ಕಾಣ್ತಾ ಇದೆ ನನಗೆ. ಸೊ ಇವಾಗ ಆ್ಯಕ್ಚುಲಿ ಇದು ಚೇಂಜ್ ಆಗಿದೆ. ಮುಂಚೆ ಎಲ್ಲ ಇಷ್ಟು ಇರಲಿಲ್ಲ ಡೆವಲಪ್ಮೆಂಟ್. ಇವಾಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಗ್ರೌಂಡ್ ಬಂದು, ಸೊ ಈ ಕಡೆನೂ ಗ್ರೌಂಡ್ ಥರನೇ ಇತ್ತು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇಲ್ಲಿ ಅಲ್ಲಿ ಇವಾಗ ಏನು ಕಾಲೇಜಿನ ಕಟ್ಟಲಿಕ್ಕೆ ಮಾಡಿದ್ದಾರೆ ನೋಡಿ, ಫೌಂಡೇಶನ್ ಎಲ್ಲ ಹಾಕಿ ಮಾಡಿದ್ದಾರೆ. ಸೊ ಹಾಗೆ ಅಲ್ಲಿ ನನಗೆ ಬಂದರೆ ಈ ಕಡೆ ಸೈಡ್ ಇಲ್ಲಿ ನೋಡಿ, ಇಲ್ಲಿ ಪ್ರಿನ್ಸಿಪಾಲ್ ಅವರೆಲ್ಲ ಇರ್ತಾಯಿದ್ರು. ಸೊ ಇಲ್ಲಿ ನಾವು ಏನು ಜನಗಣ, ಅದೇ ಬೆಳಿಗ್ಗೆದು ನಾವು ಪ್ರೇಯರ್ ಮಾಡ್ತೀವಲ್ಲ ಕಾಲೇಜ್ ಇದ್ರದ್ದು, ಸೊ ಅದನ್ನು ನಾವು ಇಲ್ಲಿ ಮಾಡ್ತಾಯಿದ್ವಿ ಈ ಪ್ಲೇಸಲ್ಲಿ. ಸೊ ಅದನ್ನು ಇದಿಷ್ಟು ಕಾಲೇಜ್ ಐತಲ್ಲ, ಇದು ತೋರಿಸಿದ್ದಲ್ಲ ಅದೆಲ್ಲ ಕಾಲೇಜ್. ಇಲ್ಲಿಂದ ಇದು 8th 9th 10th ಇದ್ರ ಒಳಗಡೆ ಹೋಗ್ಬೇಕು ಗೈಸ್. ಇದಿದೆಲ್ಲ ಈ ಕೆಂಪು ಕಲರ್ ಏನು ಇದಕ್ಕೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಒಳಗಡೆ 8th 9th 10th. ಸೊ ಅಲ್ಲಿಂದ ಬಂದರೆ ನೆಕ್ಸ್ಟ್ ಇಲ್ಲಿ ಕಾಲೇಜ್. ಸೊ ಆ ಥರ ನೋಡಿ ಹೇಗಿದೆ ನನ್ನ ಕಾಲೇಜ್. ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ನೋಡಿ, ಈ ಬಿಲ್ಡಿಂಗೆಲ್ಲ ಇದೆಲ್ಲ ಇರಲೇ ಇಲ್ಲ, ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ. ಸ್ವಲ್ಪ ಮಕ್ಕಳಿದ್ದಾರೆ. ಸೊ ನೋಡಿ, ಸೂಪರ್ ಅಲ್ಲ. ನನಗೆ ಖುಷಿ ಆಗ್ತಾಯಿದೆ ನನ್ನ ಕಾಲೇಜ್ ದಿನಗಳನ್ನ ಇಲ್ಲಿ ಕಳೆದಿರೋದು ನಾನು. ಸೊ ಇಲ್ಲಿ ನಾವು ಜನಗಣ ಮಾಡ್ತಾಯಿದ್ವಿ ಗೈಸ್. ಇಲ್ಲೆಲ್ಲ ಇಟ್ಕೊಂಡು ಜನಗಣ ಅದೆಲ್ಲ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ, ಅದ್ರ ಒಳಗಡೆ ಹೋಗೋದು ಬೇಡ ಬಿಟ್ಟ. ಅದು ಸ್ಟೋರ್ ರೂಮ್ ಅಂದರೆ ಆಫೀಸ್, ಅಲ್ಲಿ ಕಾಣ್ತಿದ್ದಲ್ಲ ಅದು. ಅಲ್ಲಿಂದ ನೆಕ್ಸ್ಟ್ ಬಂದರೆ ಇದ್ರ ಒಳಗಡೆ ಅದೇ ಹೇಳ್ದಲ್ಲ ಆಗಲೇ, ನೋಡ್ತೀನಿ ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ ಅಂತ, ಅದು ಬೇರೆ ಭಯ ಅಲ್ವಾ. ನೀವು ಓದಿದಾದರೆ ವೀಡಿಯೋಲ್ಲ ಇಡಲಿಕ್ಕೆ ಯಾರಮ್ಮ ಹೇಳಿದ್ದು ನಿನಗೆ ಅಂತ ಹೇಳ್ಬಿಟ್ರೆ ಅದು ಬೇರೆ ಇರುತ್ತಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿಂದ ಇಳ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಇಲ್ಲಿ ಕಾರ್ ಇದೆಯಲ್ಲ ಈ ಸೈಡಲ್ಲಿ, ಅಲ್ಲಿಂದ ಇಳ್ಕೊಂಡು ಹೋದರೆ 8th 9th 10th ಅಲ್ಲಿ ಒಳಗಡೆ ಬ್ಯಾಚ್ ಅಲ್ಲಿದೆ. ಒಳಗಡೆ ಹೋಗ್ಬೋದಾ ಒಳಗಡೆ? ಹೌದಾ, ಬೈತಾರೆ ಅಂತ ಹೇಳ್ತಿದ್ದಾರೆ. ಸೊ ಸ್ಟಾಫ್ ರೂಮ್ ಇದೆ ಅಲ್ಲಿ, ಅಂದರೆ ಈ ಕಾರ್ ನಿಂತಿದ್ದಲ್ಲ ಅಲ್ಲಿ, ಬೈಕೆಲ್ಲ ನಿಂತಿದ್ದಾರಲ್ಲ, ಅಲ್ಲೆಲ್ಲ ಜೂನಿಯರ್ ಕಾಲೇಜ್ ಅಂದರೆ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಡ್ಲಿಕ್ಕೆ ಟೀಚರ್ಗಳೆಲ್ಲ ಸ್ಟಾಫು ಅಲ್ಲಿ ಇರ್ತಾರೆ ಅಲ್ಲಿ. ಅದೇ ಆ ಇದರಲ್ಲಿ ಒಳಗಡೆ ಹೋಗೋಂಗಿಲ್ಲ ಕಾಣುತ್ತೆ ನೋಡಿ ಗೈಸ್. ಇಲ್ಲಿ ಹೇಗೆ ಅಂದರೆ ಇಲ್ಲಿ ಇದಿಷ್ಟು ಹೈಸ್ಕೂಲ್ ಐತಲ್ಲ, ಹೈಸ್ಕೂಲ್ ಇದನ್ನ ನಾನು ಇವಾಗ ತೋರಿಸಿದೆ. ಮತ್ತು ಅದಾದಮೇಲೆ 2nd ಇಯರ್ ಮತ್ತು PUC ಕಾಲೇಜು. ದೆನ್ ಅದಾದಮೇಲೆ ನಮಗೆ ಡಿಗ್ರಿ ಕಾಲೇಜ್ಗೆ ನೆಕ್ಸ್ಟ್ ನಾವು ಇಲ್ಲೇ ವಿರಾಜಪೇಟೆಯಲ್ಲೇ ಇದೆ, ಟೌನಲ್ಲೇ ಇದೆ, ಸ್ವಲ್ಪ ದೂರದಲ್ಲಿ ಇತ್ತು. ಸೊ ಅಲ್ಲಿಗೆ ಹೋಗಿ ನಾವು ಡಿಗ್ರಿ ಕಾಲೇಜಿನ ಮುಗಿಸ್ಕೊಳ್ಬೇಕಾಗಿತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನನಗೂ ಗೊತ್ತಿರಲಿಲ್ಲ, ಇತ್ತೀಚೆಗೆ ನನಗೇನು ಇವಾಗ ಇಲ್ಲೇ ಡಿಗ್ರಿ ಕಾಲೇಜ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇತ್ತೀಚೆಗೆ. ಸೊ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕೂಲಾಗಿದೆ ವೆದರ್. ನನಗೆ ಅಂದರೆ
ನಂದು ಇದು ಏನು ಕಾಲೇಜುಗಳದ್ದು ಇದೆಲ್ಲ ತೋರಿಸ್ತಾ ಇದ್ದಲ್ಲ, ಹಾಗಾಗಿ ನನ್ನ ಜೊತೆ ಬಂದವರು ನನ್ನ ಮಮ್ಮಿ ಮತ್ತು ನಮ್ಮ ಮಗಳೆಲ್ಲ ಬಂದಿದ್ದಾರೆ. ಅವರೆಲ್ಲ ನೋಡಿ ಅಲ್ಲಿದ್ದಾರೆ ಆ ಪ್ಲೇಸಲ್ಲಿ, ಗ್ರೌಂಡಲ್ಲಿ. ಎಲ್ಲಿಗೆ ಅಂತ ಕೇಳಿದ್ರೆ ಅವರಿಗಂತೂ ಖುಷಿ, ಮಮ್ಮಿ ಓದಿದ್ದು ಕಾಲೇಜು ಅಂತ ಹೇಳಿ. ಎಂಥ ಗಾಳಿ ಬರ್ತಿದೆ ಗೈಸ್, ಸಾಕಾಗಿ ಸಾಮಾಗಿ ಗಾಳಿ ಇದೆ. ಇಲ್ಲಿ ನಿಂತ್ಕೊಂಡು ಫುಲ್ ಈ ಗ್ರೌಂಡನ್ನ ಕ್ಯಾಚ್ ಓವರ್ ಮಾಡ್ತಾಯಿದ್ದೀನಿ. ಇದು ಫುಲ್ ಇಷ್ಟು ಗ್ರೌಂಡ್, ತುಂಬ ಬಿಸಿಲು ಇದೆ, ಹಾಗೆ ಗಾಳಿನೂ ಕೂಡ ಇದೆ. ಒಂದು ಕೂಲ್ ವಾತಾವರಣ ಅಂತ ಹೇಳ್ಬೋದು ನನ್ನ ಕಾಲೇಜು. ಸೊ ಇಲ್ಲಿ ನನ್ನ ಕಾಲೇಜ್, ಹೈಸ್ಕೂಲು ಮತ್ತು ಕಾಲೇಜ್ ಲೈಫು ಇಲ್ಲಿಗೆ ಮುಗೀತು. ಮತ್ತು ನೆಕ್ಸ್ಟ್ ನಾನು ಅದೇ ಥರನೇ ಗ್ರೌಂಡು ಮುಗಿಸಿ ಹೀಗೆ ಹೋಗೋ ದಾರಿ ಇದು. ಸೊ ಹೀಗೆ ಹೋಗ್ತಾನೆ ಮನೆಗೆ ಹೋಗೋ ದಾರಿ ಇದು. ಕಾಲೇಜಿಗೆ ಮುಗಿಸಿ ಮನೆಗೆ ಹೋಗೋ ದಾರಿ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು. ಹಿಂಗೆ ಹೋಯಿತು ಅಂತ ಹೇಳಿದ್ರೆ ಹೋಗಿ ಅಲ್ಲಿ ಕೆಳಗಡೆ ಒಂದು ರೋಡ್ ಇದೆ, ಮಣ್ಣು ರೋಡ್ ಮಾಡಿ ಅಲ್ಲಿ ಡಿಗ್ರಿ ಕಾಲೇಜನ್ನ ಮಾಡಿದ್ದಾರೆ. ಅಂದರೆ 3 ಇಯರ್ಸ್ ನಾವೇನು ಓದ್ತೀವಿ ಡಿಗ್ರಿ ಕಾಲೇಜು, ಅದನ್ನ ಇದೇ ಡಿಗ್ರಿ ಕಾಲೇಜು ಇದನ್ನ ಮಾಡಿದ್ದಾರೆ, ಹೊಸದಾಗಿ ಕಟ್ಟಿದ್ದಾರೆ ಅಂತ. ನನಗೆ ಗೊತ್ತಿರಲಿಲ್ಲ, ನಾನು ಇವಾಗ ಇತ್ತೀಚೆಗೆ ವೀಡಿಯೋಕ್ಕೆ ಅಂತ ಬಂದಾಗ ನನಗೆ ಗೊತ್ತಾಗಿದ್ದು. ಸೊ ಗಾಯ್ಸ್, ನಿಮ್ಮ ಕಾಲೇಜ್ ಡೇಸ್ ಎಲ್ಲ ಹೇಗಿತ್ತು ಅದನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಹಾಗೆಯೇ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಆಗ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.